ನಾಯಕರಾದಂಥ ರಾಜಶೇಖರ ಹೆಗ್ಗಾಳ ಅವರ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. 28ನೇ ತಾರೀಕಿಗೆ ಸಾಯಂಕಾಲ ಸಿಂಧನೂರಿಗೆ, 29ನೇ ತಾರೀಕಿಗೆ ಕುಷ್ಟಗಿ 3 ಗಂಟೆಗೆ ಕುಷ್ಟಗಿ, ಮತ್ತು ಗಂಗಾವತಿಗೆ 30ನೇ ತಾರೀಕಿಗೆ ಗಂಗಾವತಿ 3 ಗಂಟೆ. ಈ ರೀತಿ ಸೀರಿಯಲ್ ಆಗಿ 3 ದಿವಸ ಸಿದ್ದರಾಮಯ್ಯರು ನಮ್ಮ ಜಿಲ್ಲೆಗೆ ಆಗಮಿಸಿ ರಾಜಶೇಖರ ಅವರು ಪ್ರಚಾರವಾಗಿ ಆಗಮಿಸ್ತಿದ್ದಾರೆ. ಇಬ್ಬರು ಅಟ್ ಎ ಟೈಮ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದನ್ನು ತಯಾರಿ ನೋಡಬೇಕಂತ ನಾನು ಬಂದಿದ್ದೆ. ಅದಕ್ಕೆ ತಯಾರಿ ನೋಡಿಕೊಂಡು ಮತ್ತು ನಾವು ಮತ್ತೆ ಸಿಂಧನೂರಿಗೆ ಹೋಗಿ ಸಿಂಧನೂರಿನಿಂದ 30ನೇ ತಾರೀಕಿಗೆ ನಾವು ಗಂಗಾವತಿ ಅಂದರೆ ಇಲ್ಲಿ ಸೇರೋದು ಕುಷ್ಟಗಿಗೆ ಕನಿಷ್ಠ ಕುಷ್ಟಗಿ ತಾಲೂಕಿನ ಜನ ಮತ್ತು ಯಲಬುರ್ಗ ಪಾರ್ಟ್ ಆಫ್ ಕೊಪ್ಪಳ ಇಷ್ಟು ಜನ ಕನಿಷ್ಠ ನಮಗೆ ಮಾಹಿತಿ ಪ್ರಕಾರ 25-30% ಹೆಚ್ಚು ಜನ ಸೇರುವಂಥ ಲಕ್ಷಣಗಳಿದ್ದಾರೆ. ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಂದ ನಮಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿ ವಾರು ನಾನು ಕಂಪ್ಲೀಟ್ ಆಗಿ ನಾನು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಅಭ್ಯರ್ಥಿಗಳು ಮತ್ತು ಗುರುಟಾಳ ಸಾಹೇಬರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಟೀಮ್ ಆಗಿ 8 ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಭೇಟಿ ಒಳ್ಳೆಯ ವಾತಾವರಣ ಇದೆ. ಗೆಲ್ತೀವಂತ ವಿಶ್ವಾಸ ಇದೆ. ಕನಿಷ್ಠ 1.5 ಲಕ್ಷಕ್ಕಿಂತ ಹೆಚ್ಚು ಲೀಡ್ಗಳನ್ನು ನಾವು ಗೆಲ್ಲುವ ಭರವಸೆ ಇದೆ. ರಾಷ್ಟ್ರೀಯ ನಾಯಕರು ಯಾರು ಬರ್ತಾರಂತ? ರಾಷ್ಟ್ರೀಯ ನಾಯಕರು ದಿನಾಂಕ ನಿಗದಿಯಾಗಿಲ್ಲ, ಬಟ್ ಈ ಸದ್ಯ ರಾಜ್ಯ ನಾಯಕರು ದಿನಾಂಕ ನಿಗದಿಯಾಗಿದೆ. ಈಗಾಗಲೇ ನಿನ್ನೆ ಬಳ್ಳಾರಿಗೆ ಕೊಪ್ಪಳ ಮತ್ತು ಬಳ್ಳಾರಿ ಬಂದೇ ಸೇರಿ ಕ್ಷೇತ್ರ ಸೇರಿ ಇಲ್ಲಿ ನಾವು ಬಳ್ಳಾರಿ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಸಿರುಗುಪ್ಪದವರು ಅಲ್ಲಿ ಬಂದಿದ್ದರು. ಅಲ್ಲಿ ರಾಷ್ಟ್ರೀಯ ನಾಯಕರು ನಿರ್ಧಾರ ಆಗಿಲ್ಲ. ಪ್ರಿಯಾಂಕಾ ಗಾಂಧಿ ಬರೋ ಲಕ್ಷಣಗಳು ಇದಾವೆ. ಅದನ್ನ ದಿನಾಂಕ ನಿಗದಿ ಆಗಿದೆ. ಬಿಜೆಪಿ ಪ್ರಶ್ನೆ ಏನು ಗ್ಯಾರಂಟಿ ಕೊಡಲಾರ್ದ 55 ಲಕ್ಷ ಕೋಟಿ ನಮ್ಮ ಸಾಲ ಇದ್ದಿದ್ದು 187 ಕೋಟಿ ಸಾಲ ಆಗಿದೆಯಲ್ಲ, ಏನು ಗ್ಯಾರಂಟಿ ಕೊಟ್ಟ ಸಾಲ ಲಕ್ಷ ಕೋಟಿ ಸಾಲ ಮಾಡಿದಾರ? ಯಾರು ಗ್ಯಾರಂಟಿ ಕೊಟ್ಟರು? ಬಿಜೆಪಿಯವರು. ದೇಶದ ಪರಿಸ್ಥಿತಿ ಏನಿದೆ ಈಗ? ನಾವು ಇನ್ನೂರಿತ ಸಾಲ ಮಾಡಿ ಎಲ್ಲ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು 55 ಲಕ್ಷ ಕೋಟಿ ಮಾತ್ರ ಸಾಲ ಇದೆ. 10 ವರ್ಷದೊಳಗ 120 ಕೋಟಿಗಿಂತ ಹೆಚ್ಚು ಸಾಲ 1 ಲಕ್ಷ ಕೋಟಿ ಆಗುತ್ತೆ ಅಂತಂದ್ರೆ ಏನ್ ಮಾಡಿದ್ದಾರೆ? 14 ಲಕ್ಷ ಕೋಟಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಸಾಲ ಮನ್ನಾ ಮಾಡಿದ್ದಾರೆ. ಯಾರು? ಬಿಜೆಪಿಯವರು. ನಾವು ಅದೇ ದುಡ್ಡನ್ನು ಬಡವರಿಗೆ ಹಂಚ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಕಾರ್ಪೊರೇಟರ್ ಸಾಲ ಮನ್ನಾ ಮಾಡೋದಿಲ್ಲ, ಆ ದುಡ್ಡನ್ನು ಜನರಿಗೆ ಹಂಚ್ತೀವಿ. 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ ಮಹಿಳೆಯರಿಗೆ ಒಂದು ವರ್ಷಕ್ಕೆ, ಕೋಟ್ಯಾನುಗಟ್ಟಲೆ ಜನರನ್ನ ನಾವು ಲಕ್ಷಾಧಿಪತಿಗಳನ್ನು ಮಾಡುವಂಥ ಯೋಜನೆ ನಮ್ಮದು. ಇವರು ಬರೀ 10 ಮಂದಿಗೆ ಮಾತ್ರ 16 ಲಕ್ಷ ಕೋಟಿ ಹಂಚಿಕೆ ಮಾಡಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ, ಬಡ್ಡಿ ಮತ್ತು ಸಾಲ ಎರಡೂ ಮನ್ನಾ ಮಾಡಿದ್ದಾರೆ. ಅವರು ಈಗ ನಾವು ಅವರು ಎಂತರಿಗೆ ಅವಕಾಶ ನಮಗೇನಿದ್ರು ಬಡವರ ಚಿಂತೆ, ಅವ್ರ ದುಡ್ಡನ್ನ ಹಂಚ್ತೀವಿ. ತಪ್ಪೇನಿದೆ? ಇವತ್ತು 2,000 ರೂಪಾಯಿ ನಾವು ಕೊಡೋದ್ರಿಂದ ಇಂಥ ಬರಗಾಲ ಪರಿಸ್ಥಿತಿಗಳು ಜನಸಂಖ್ಯೆ ನೆಮ್ಮದಿಯಿಂದ ವರ್ಗದ ಬಗ್ಗೆ ಒಂದು ಶಕ್ತಿ ಕೊಟ್ಟಾಗಿದೆ ನಾವು. ಅದಕ್ಕೆ ಇವ್ರ ವಿಚಾರ ನಾವು ಶ್ರೀಮಂತರು ಮಾಡಕ್ ಕೊಟ್ಟಿಲ್ಲ, ಬಡವರನ್ನ ಶ್ರೀಮಂತರು ಮಾಡಕ್ ಕೊಟ್ಟಿಲ್ಲ.